ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ಹಗರಣ ಪ್ರಕರಣದಲ್ಲಿ ಬಿಜೆಪಿ ಮಾಜಿ ಎಂಎಲ್ಸಿ ಡಿಎಸ್ ವೀರಯ್ಯ ಬಂಧನವಾಗಿದೆ. ಸಿಐಡಿಯಿಂದ ಇಂದು ಡಿಎಸ್ ವೀರಯ್ಯ ಅವರ ಬಂಧನವಾಗಿದೆ. 47.10 ಕೋಟಿ ರೂಪಾಯಿ ಬೃಹತ್ ಹಗರಣ ಇದು ನಡೆದಿರುವಂತಹ ಒಂದು ಆರೋಪ ಇದೀಗ ಕೇಳಿ ಬಂದಿರೋದು. ಈಗಾಗಲೇ ಕೇಸ್ನಲ್ಲಿ ಮಾಜಿ ಎಂಡಿ ಬಂಧನವಾಗಿದ್ರು ಹಾಗೂ ಹಲವು ಅಧಿಕಾರಿಗಳು ಈ ಕೇಸ್ನಲ್ಲಿ ಬಂಧನವಾಗಿದ್ರು. ಆದರೆ ಇದೀಗ ಬಿಜೆಪಿ ಮಾಜಿ ಪರಿಷತ್ ಸದಸ್ಯ ಡಿಎಸ್ ವೀರಯ್ಯ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಡಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ಇದು ಪ್ರಕರಣ ಏನಿತ್ತು, ಹಗರಣದ ಪ್ರಕರಣ. ಈ ಪ್ರಕರಣದಲ್ಲಿ ಬಿಜೆಪಿಯ ಎಂಎಲ್ಸಿ ಡಿಎಸ್ ವೀರಯ್ಯನವರು ಬಂಧನವಾಗಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಧಿಕಾರಿಗಳಾಗಿರಬಹುದು ಹಾಗೂ ಮಾಜಿ ಎಂಡಿ ಕೂಡ ಬಂಧನವಾಗಿದ್ರು. ಆದರೆ ಈಗ ಬಿಜೆಪಿಯ ಮಾಜಿ ಎಂಎಲ್ಸಿ ಆಗಿರುವಂತಹ ಡಿಎಸ್ ವೀರಯ್ಯನವರ ಬಂಧನವಾಗಿದೆ. ಇವರು ಕೂಡ ಮಾಜಿ ಎಂಡಿ ಆಗಿದ್ರು ಆ ಒಂದು ನಿಗಮಕ್ಕೆ, ಟ್ರಕ್ ಟರ್ಮಿನಲ್ಸ್ಗೆ, ಹಾಗೂ ಇವತ್ತು ಅವರ ಬಂಧನವಾಗಿದೆ. ಬೃಹತ್ ಹಗರಣ ಇದು. 47 ಕೋಟಿ ರೂಪಾಯಿ ಹಗರಣದಲ್ಲಿ ಹಲವಾರು ಅಧಿಕಾರಿಗಳು, ಮಾಜಿ ಅಧಿಕಾರಿಗಳಿರ್ಬೋದು, ಮಾಜಿ ಎಂಡಿ ಇರಬಹುದು, ಅವರೆಲ್ಲರ ಬಂಧನವಾಗಿತ್ತು. ವಿಚಾರಣೆ ಆದ ನಂತರ ಇದೀಗ ಬಿಜೆಪಿಯ ಮಾಜಿ ಎಂಎಲ್ಸಿ ಡಿಎಸ್ ವೀರಯ್ಯನವರ ಬಂಧನವಾಗಿದೆ. ಡಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ಸ್ ಒಂದು ಹಗರಣದ ಪ್ರಕರಣ ಏನಿತ್ತು, ಅದರ ಪ್ರಕರಣ ವಿಚಾರಣೆ ನಡೀತಾ ಇತ್ತು ಹಾಗೂ ಅದರ ತನಿಖೆ ಕೂಡ ಪ್ರಗತಿಯಲ್ಲಿ ಸಾಗ್ತಾ ಇತ್ತು. ಸಿಐಡಿ ಅಧಿಕಾರಿಗಳು ಒಂದು ತನಿಖೆಯನ್ನ ಮಾಡ್ತಾ ಇದ್ರು. ಆದರೆ ಇವತ್ತು ಅವರನ್ನ ವಶಕ್ಕೆ ಪಡೆಯಲಾಗಿತ್ತು. ಆದರೆ ಈಗ ಡಿಎಸ್ ವೀರಯ್ಯನವರ ಬಂಧನವಾಗಿದೆ. 47.10 ಕೋಟಿ ರೂಪಾಯಿ ಬೃಹತ್ ಹಗರಣ ನಡೆದಂತಹ ಒಂದು ಆರೋಪ ಈಗ ಕೇಳಿ ಬಂದಿರೋದ್ರಿಂದ ಇವರ ಪಾತ್ರ ಇದರಲ್ಲಿ ಇದೆ. ಈ ಪಾತ್ರದ ಬಗ್ಗೆ ಇನ್ನಷ್ಟು ತನಿಖೆ ಆಗಬೇಕು ಅಂತ ಹೇಳಿ ವಶಕ್ಕೆ ಪಡೆದುಕೊಂಡಿದ್ರು. ಆದರೆ ಈಗ ಸಮರ್ಪಕವಾದಂತಹ ಒಂದು ತನಿಖೆ ನಡೆದಿಲ್ಲ ಅಥವಾ ಅವರು ಉತ್ತರವನ್ನು ಕೊಟ್ಟಿಲ್ಲ ಅಂತ ಹೇಳಿ ಅವರ ಬಂಧನವಾಗಿದೆ. ಬಿಜೆಪಿಯ ಮಾಜಿ ಎಂಎಲ್ಸಿ ಡಿಎಸ್ ವೀರಯ್ಯ ಇವರ ಬಂಧನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಗಿರೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.